ಅಕ್ಕವರು ಮಾತು ಹೇಳಿದ್ರು, ಪಾಪ ಸತ್ಯ ಮಾತು. ಗಂಡ ಹೆಂಡತಿ ನಡುವುದರಲ್ಲಿ ಮಗು ಯಾಕೆ ಬಡು ಆಗ್ಬೇಕು ಅಂತ. ಮಗು ಬಡು ಆಗ ಬೇಡ, ಮಗು ಬಡು ಆಗ ಬೇಡ ಅಂತ ಹೇಳಿದ್ರೆ ಯಾರಿಗೂ ಕೂಡ ಕರೀತಾ ಇಲ್ಲ. ನಮ್ದು ಏನಾಗ್ಬಿಟ್ಟಿದೆ, ನಾವು ವೈಯಕ್ತಿಕವಾಗಿ ಯಾರ ಜೊತೆಯಲ್ಲಿ ಕೂಡ ಇಲ್ಲ. ಈಶ್ವರ್ ಖಂಡ್ರೆ ಇರ್ಬೋದು, ರೈಮ್ ಖಂಡ್ರೆ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಇರ್ಬೋದು, ಯಾವುದೇ ವ್ಯಕ್ತಿತ್ವವಾಗಿ ನಮ್ದಾಗ್ಲಿ ಅವ್ರದಾಗ್ಲಿ ಯಾವುದು ಕೂಡ ಇಲ್ಲ. ಇವತ್ತು ಏನ್ ನಡೀತಾ ಇದೆ ರಾಜಕೀಯವಾಗಿ, ಇವತ್ತು ಅದರಲ್ಲಿ ನಾವು ಕೆಲವು ವಿಚಾರಗಳು ಮಾತಾಡಬೇಕು. ನಮ್ಮ ಪಕ್ಷದ ಹೈಕಮಾಂಡ್ ತಿಳಿಸ್ಬೇಕು. ಯಾವಾಗ ತಾಯಿ ಇದ್ದವರು, ತಾಯಿ ಮಗು ಅಂತಂದ್ರೆ ತಾಯಿ ಮರ್ಯಾದೆ ಕೊಡಿಸ್ತಾರೆ. ಇವತ್ತು ನಮ್ದು ಏನ್ ಕಷ್ಟಗಳಿವೆ, ಆ ಕಷ್ಟಗಳು ನಮ್ಮ ಅಧ್ಯಕ್ಷರ ಮಟ್ಟಕ್ಕೆ ಮುಟ್ಟಬೇಕು. ಇವತ್ತು ರಾಷ್ಟ್ರೀಯ ನಾಯಕರಿಗೆ ಮುಟ್ಟಬೇಕು. ನಮ್ದು ಯಾವುದೋ ಉದ್ದೇಶ ಇಲ್ಲ. ನಾನು ನಿನ್ನೆ ಕೇಳಿದೆ, ನಮ್ಮ ಪಕ್ಷದ ಕಾರ್ಯದರ್ಶಿಗಳಾದಂತಹ ಸುರ್ಜಿವಾಲರ್ ಅವರು ಈಗಿರ್ತಕ್ಕಂಥ ಸಮಯದಲ್ಲಿ ಬರೀ ಶಾಸಕರಿಗೆ ಸಭೆ ಕೊಟ್ಟಿದ್ದಾರೆ. ಅದು ಒಬ್ಬನೇ ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಒಬ್ಬನಿಗೆ ಸಭೆ ಕೊಟ್ಟಿದ್ರು. ಅದು ನಾನು ಒಬ್ಬನೇ ಹೋಗಿರೋದು. ನಾವು ಹೋಗಿದಾಗ ಬರೇ ಎಲ್ಲ ಶಾಸಕರಿದ್ರು. ಅದು ಮಧ್ಯದಲ್ಲಿ ನನಗೆ ಕರೆದು ನನ್ನ ಜೊತೆ ಚರ್ಚೆ ಮಾಡಿ ಸುಮಾರು 30 ನಿಮಿಷವರೆಗೆ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಬಹಳ ಸಂತೋಷ. ನಮ್ಮ ಹಾವುಗಳು ಏನಿವೆ, ನಮ್ಮ ಬೇಡಿಕೆ ಏನಿದೆ, ಬಹಳ ಸಮಾಜದಿಂದ ಕೇಳ್ಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಗುರ್ತಿದೆ. ಬೀದರ್ ಜಿಲ್ಲೆಯಲ್ಲಿ ಹೊಸದೇನಿಲ್ಲ, ನಿಮ್ಗೆಲ್ಲ ಹಳೆದಿದೆ. ಇವತ್ತು ಯಾರೇ ಕೂಡ ಒಂದು ಕೈಯಿಂದ ಟಾಳಿ ಬಾರಿಸಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಖಂಡ್ರೆನೂ ಬೇಕು, ಒಂದ್ ಕಡೆ ರಾಜಶೇಖರ್ ಪಾಟೀಲ್ ಬೇಕು. ಎರಡೂ ಕೂಡಿದ್ರು ಮಾತ್ರ ಟಾಳಿ ಬಾರಿಸ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಆಗ್ತದೆ. ಇವತ್ತು ಬೇರೆ ಬೇರೆಯವ್ರು ಪಾಪ ಬೇರೆ ಬೇರೆಯವ್ರು ಮಾತಾಡಿದಾರೆ. ಅದ್ರ ಬಗ್ಗೆ ನೋಡೋಣ. ಪಾಪ ಬಸವ ಕಲ್ಯಾಣ ಶಾಸಕರು ಇರ್ಬೋದು, ಬೀದರ್ ಸೌತ್ ಶಾಸಕರು ಇರ್ಬೋದು, ಔರಾದ್ ಶಾಸಕರು ಇರ್ಬೋದು, ಅವರವರ ವಿಚಾರಗಳು ವ್ಯಕ್ತಪಡಿಸಿದ್ದಾರೆ. ಅದು ನಾನು ಬೇರೆ ವೇದಿಕೆ ಮುಖಾಂತರ ಅದಕ್ಕೆ ಯಾವ ರೀತಿ ಹೇಳ್ಬೇಕು ಅದನ್ನ ಹೇಳ್ತೀನಿ. ಏನು ತಾವು ಕೂಡ ಹೇಳಿದ್ರಿ, ನಾವೆಲ್ಲರೂ ಕೂಡಿ ಪಕ್ಷ ಕಟ್ಟತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಪಕ್ಷ ಕಟ್ಟತಕ್ಕಂಥ ಕೆಲಸ ನಾವೆಲ್ಲ ಕೂಡ ಮಾಡಿ ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಇವತ್ತ ಒಂದು ಮನೆ ಪರಿವಾರ ಇದ್ದಲ್ಲೇ 4 ಜನ 7 ಜನ ಅಣ್ತಮ್ಮಂದಿರಿದ್ರು ಅಂದ್ರೆ ಅಲ್ಲೇ ಸಾಕಷ್ಟು ವಿಭಿನ್ನ ಅಭಿಪ್ರಾಯಗಳು ಬರ್ತಾವ. ಇದೊಂದು ಕಾಂಗ್ರೆಸ್ ಪಕ್ಷ 130 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಇದರಲ್ಲಿ ಇರುತ್ತೆ, ಮನೆಯಲ್ಲಿ ಯಾವಾಗ ಬದಲಾವಣೆ ಬರ್ತದೆ, ಕೆಲವೊಂದು ಕಡೆ ಆಗ್ತಾ ಇರ್ತದೆ. ಇದಕ್ಕೆ ನಾವು ದೊಡ್ಡದು ಮಾಡಿ ಬೇರೆ ವಿರೋಧ ಪಕ್ಷದಲ್ಲಿ ಬೇರೆ ಕೆಲಸ ಇಲ್ಲ. ಇದಕ್ಕೆ ಒಂದು ದೊಡ್ಡದು ಮಾಡಿ ಅವ್ರು ಹಿಂಗಂದ್ರು ಹಿಂಗಾಯ್ತು. ಇದೀಗ ಒಳ್ಳೆ ಪ್ರಚಾರದಿಂದ ಅಪಪ್ರಚಾರ ಜಾಸ್ತಿ ಆಗ್ತಾ ಇದೆ.